ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾನು ನಿಮ್ಮ ಹರಿಣಿ. ಈಗ ನಾವು ಬಂದು ಮಂತ್ರಾಲಯಕ್ಕೆ ಫೈನಲಿ ಹೊರಡ್ತಾ ಇದ್ದೀವಿ. ಐ ಹೋಪ್ ತುಂಬ ಖುಷಿ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಒಂದೇ ಸಲ ಡಿಸೈಡ್ ಮಾಡಿದ್ದು, ನೈಟ್ ಡಿಸೈಡ್ ಮಾಡಿ ಈಗಾಗಲೇ ಹೊರಟ್ವಿ. ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು ಆ್ಯಂಡ್ ನಮ್ಮೂರವರು ಮಿಶು ಅಣ್ಣ ಅಂದ್ಬಿಟ್ಟು 5 ಜನ ಹೊರಟಿದ್ದೀವಿ. ಮೇ ಬಿ ನೈಟ್ ಆಗ್ಬೋದು ನಾವು ಊರಿಗೆ ಹೋಗಿ ತಲುಪೋಷ್ಟಿಗೆ. ಮುಂದೆ ಸಿಗುವ. ಅಲ್ಲಿ ಒಂದು ಏರೋಪ್ಲೇನ್, ಏನಂತಾರೆ, ಏರೋಪ್ಲೇನ್ ಎಲ್ಲ ಹೋಗಿ ನಿಂತ್ಕೊಳ್ಳುತ್ತಲ್ಲ, ಸೊ ಅಲ್ಲಿ ಕಾಣ್ತಾ ಇದೆ, ಅಲ್ಲಿದೆ. ನಾವು ಅದಕ್ಕೆ ವ್ಯೂ ನೋಡೋಣ ಅಂತ ನಿಂತಿದ್ದೀವಿ. ತುಂಬ ಚೆನ್ನಾಗಿದೆ. ಸಣ್ಣ ಮಕ್ಕಳ ಥರ ಏರೋಪ್ಲೇನು ನಿಮಿಷಕ್ಕೊಂದು ಒಂದೊಂದು ಹೋಗೋದನ್ನು ನೋಡಿಕೊಂಡು ನಾನು ನನ್ನ ಮಕ್ಕಳು ಎಂಜಾಯ್ ಮಾಡಿದ್ವಿ. ಹಾಗೆ ಕಾರಲ್ಲಿ ಕೂತ್ಕೊಂಡು ಮುಂದೆ ಹೋಗಬೇಕಾದ್ರೆ ನನ್ನ ಮಕ್ಕಳು ಇದನ್ನೇ ಟಿ ಟಿ ಗಾಡಿ ಮಾಡ್ಕೊಂಡಿದ್ರು. ಸೊ ಅವರು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ನಮಗೂ ಖುಷಿ ಆಯಿತು. ಬಟ್ ನಾವು ಹೋಗಿ ಡ್ಯಾನ್ಸ್ ಆಡೋಕ್ಕಾಗಲ್ಲ. ಆ್ಯಂಡ್ ನೋಡಿ ಖುಷಿ ಪಡೋದಷ್ಟೇ ಅಲ್ವಾ ನಮ್ಮದು. ಫೈನಲಿ ನಾವು ತುಂಬ ವರ್ಷದಿಂದ ಅಂದ್ಕೊಂಡಿದ್ದ ಪ್ಲೇಸಿಗೆ ನಾನಾ ಕಾರಣಗಳಿಂದ ಕ್ಯಾನ್ಸಲ್ ಆಗ್ತಾ ಬರ್ತಾನೆ ಇತ್ತು. ಫೈನಲಿ ಮಾರ್ನಿಂಗ್ ಎದ್ದು ನಮ್ಮ ಮನೆಯವರು ಫಿಕ್ಸ್ ಆಗಿದ್ರು ಹೋಗಲೇಬೇಕು ಅಂತ. ನಾವು ಮಾರ್ನಿಂಗ್ ಹೊರಡಬೇಕಾದ್ರೆ, ಯಾಕಂದರೆ ಸ್ಕೂಲಲ್ಲಿ ಅವತ್ತು ಮೀಟಿಂಗ್ ಕೂಡ ಇದ್ದಿದ್ದರಿಂದ ನಾನು ಬರೀ ಬೇಗ ಆಗೋ ಥರ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ನಮ್ಗೆ ಸೇರೋದಿಲ್ಲ. ಬಟ್ ಬೆಳಗ್ಗೆನೇ ತಿಂದು ಬಂದು ತುಂಬ ಹಶ್ವಾಗಿತ್ತು. ಹಾಗಾಗಿ ಮಧ್ಯದಲ್ಲಿ ಒಂದು ಸಣ್ಣ ಡಾಬಾಕ್ಕೆ ಇಕ್ಕಿದ್ವಿ. ನೈಟ್ 9:45ಗೆ ನಾವು ತಲುಪಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ನಾವು ಹೋಗಬೇಕಾಗಿರೋ ಜಾಗಕ್ಕೆ ನಾವು ಬೇಗನೆ ಹೋಗಿ ತಲುಪಿದಾಗ ನಮಗೇನೋ ಮನಸ್ಸಿಗೆ ತೃಪ್ತಿ ಅನಿಸುತ್ತಲ್ಲ, ಹಾಗೆ ನಾನು ಮಂತ್ರಾಲಯ ಏನೋ ಅಂದ್ಕೊಂಡಿದ್ದೆ. ಸೊ ಎಲ್ಲರೂ ಸುಮ್ಮನೆ ಅದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿತ್ತು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇವಾಗ ಬೇರೆಯವರು ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾನೆ ಇರ್ತಾರೆ ಪ್ರತಿಯೊಂದು ವಿಚಾರಕ್ಕೂ. ಆವಾಗ ಏನು ಅಂತ ಕ್ವಶನ್ ಮಾರ್ಕ್ ಹಾಕ್ಕೊಳ್ವೆ. ಬಟ್ ನಾವೇ ಒಂದು ಟೈಮ್ ಆ ಸನ್ನಿಧಿಗೆ ಹೋದಾಗ ಬರೀ ಆ ವ್ಯೂ ಒಳಗಡೆನೂ ಹೋಗೋದೇನು ಬೇಡ, ನಾವು ಆಚೆಗಡೆ ನಿಂತ್ಕೊಂಡು ಆ ಸುತ್ತ ಒಂದು ರೌಂಡ್ ತಿರುಗಿದ್ರೆ ಸಾಕು, ಏನೋ ಒಂಥರ ಗುಡ್ ವೈಬ್ ನಮ್ಮಲ್ಲಿ ಪಾಸ್ ಆಗುತ್ತೆ. ಸೊ ನಮಗೂ ಹಾಗೇ ಆಗಿದೆ. ನಮಗೂ ಅನ್ನೋದಕ್ಕಿಂತ ನನಗೆ ಎಸ್ಪೆಷಲಿ ತುಂಬಾ ಆಗಿದೆ. ಈ ವಿಡಿಯೋ ಮುಂದುವರಿಯುತ್ತೆ. ಇಷ್ಟ ಆಗಿದ್ದಲ್ಲಿ ನೆಕ್ಸ್ಟ್ ವಿಡಿಯೋ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಆ್ಯಂಡ್ ಈ ವಿಡಿಯೋ ಕೂಡ ಸ್ಕಿಪ್ ಮಾಡ್ದಲೇ ನೋಡಿದ್ದಕ್ಕೆ ಥ್ಯಾಂಕ್ ಯು. ನನ್ನನ್ನು ಹೀಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.